ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಕ್ಷಿಪ್ರ ಕ್ರಾಂತಿ ನಡೆಸಿ ಕಮಲ ಹಿಡಿದಿದ್ದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಿದ್ದಾರೆ. ಗೆದ್ದರೆ ಮುಂದೆ ಮೋದಿ ಸಂಪುಟದಲ್ಲಿ ಕೇಂದ್ರ ಮಂತ್ರಿಯಾಗೂ ಕಾಣಿಸಿಕೊಳ್ಳೋ ಎಲ್ಲ ಸಾಧ್ಯತೆ ಇದೆ. ಇಂಥ ಕುಮಾರಸ್ವಾಮಿ ಇದೀಗ ಚುನಾವಣೆಗೆ ನಾಮಿನೇಷನ್ ಫೈಲ್ ಮಾಡಿ ಅಫಿಡವಿಟ್ ಸಲ್ಲಿಸಿದ್ದಾರೆ. ಈ ಅಫಿಡವಿಟ್ನಲ್ಲಿ ಕುಮಾರಸ್ವಾಮಿ ಪತ್ನಿ ಹೆಸರಿಂದ ಹಿಡಿದು ಒಂದಿಷ್ಟು ರೋಚಕ ಮಾಹಿತಿ ಹೊರಬಿದ್ದಿವೆ. ಹಾಗಿದ್ರೆ ಆ ರೋಚಕ ಮಾಹಿತಿ ಏನು? ದೇವೇಗೌಡರ ಮಗ ತಮ್ಮ ಅಫಿಡವಿಟ್ನಲ್ಲಿ ಅಂಥದ್ದೇನು ಹೇಳಿದ್ದಾರೆ? ಕುಮಾರಸ್ವಾಮಿಯವರ ಆಸ್ತಿ ಎಷ್ಟು, ಎಲ್ಲೆಲ್ಲಿ ಎಷ್ಟು ಮನೆ ಇದೆ, ಎಷ್ಟು ಜಮೀನಿದೆ, ಗಾಡಿ ಯಾವ್ದು ಇಟ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಮೇಲೆ ಎಷ್ಟು ಕೇಸಸ್ ಇವೆ, ಈ ಮಾಜಿ ಸಿಎಂ ಓದಿರೋದು ಎಷ್ಟು, ವರ್ಷದಿಂದ ವರ್ಷಕ್ಕೆ ಕುಮಾರಸ್ವಾಮಿ ಆಸ್ತಿ ಎಷ್ಟು ಜಂಪ್ ಆಗಿದೆ, ಇದೆಲ್ಲದರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಅಫಿಡವಿಟ್ನಲ್ಲಿ ಕುಮಾರಸ್ವಾಮಿಯ ಪತ್ನಿ ಹೆಸರು ಯಾರದು ಹಾಕಿದ್ದಾರೆ, ಅದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. 217 ಕೋಟಿ ಒಡೆಯ ಕುಮಾರಸ್ವಾಮಿ ತಮ್ಮ ಆಸ್ತಿ 217 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಅದರಲ್ಲಿ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಬಳಿ ಸುಮಾರು 44 ಕೋಟಿ ಸ್ಥಿರಾಸ್ತಿ ಇದೆ. ಅಂದರೆ ಎ ಮೂವಬಲ್ ಅಸೆಟ್, ಈ ಮನೆ, ಜಮೀನು, ಈ ರೀತಿ ಚಲಿಸಲಾಗದಂಥ ಆಸ್ತಿಗಳು. ಈ ಆಸ್ತಿಗಳ ಮೌಲ್ಯ 44 ಕೋಟಿ ಇದೆ. ಇದರಲ್ಲಿ ಸುಮಾರು 27 ಕೋಟಿಯಷ್ಟು ಆಸ್ತಿಯನ್ನು ಖುದ್ದು ನಾನು ದುಡ್ದು ಗಳಿಸಿರೋದು ಅಂತ ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ. ಇನ್ನು 17 ಕೋಟಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ಕೊಂಡಿದ್ದಾರೆ. ಅತ್ತ ಚರ ಆಸ್ತಿ ಅಂದರೆ ಚಿನ್ನ, ಬೆಳ್ಳಿ ಅಂತ ವಜ್ರಾಭರಣ, ಫ್ರಿಜ್, ವಾಷಿಂಗ್ ಮಷೀನ್, ಎಲೆಕ್ಟ್ರಾನಿಕ್ ವಸ್ತುಗಳು, ದನಕರುಗಳು, ಹೀಗೆ ಮೂವ್ ಮಾಡಬಹುದಾದ ಆಸೆಟ್ಸ್. ಈ ಚರಾಸ್ತಿ ಸುಮಾರು 10 ಕೋಟಿ ಇದೆ. ಇದರಲ್ಲಿ ಚಿನ್ನ, ಬೆಳ್ಳಿ ಎಲ್ಲ ಸೇರಿ ಆಭರಣ 60 ಲಕ್ಷ ಮೌಲ್ಯದಿದೆ. ಇದೆಲ್ಲ ಸೇರಿ ಕುಮಾರಸ್ವಾಮಿಯ ವೈಯಕ್ತಿಕ ಆಸ್ತಿ ಸುಮಾರು 55 ಕೋಟಿ ಇದೆ. ಕುಮಾರಸ್ವಾಮಿಯ ಆದಾಯ ವಾರ್ಷಿಕ 33.56 ಲಕ್ಷ ಇದೆ. ಇನ್ನು ಹೆಚ್ಚಿನ ರಾಜಕಾರಣಿಗಳಂತೆ ಕುಮಾರಸ್ವಾಮಿ ತಮಗಿಂತ ತಮ್ಮ ಪತ್ನಿ ಹೆಸರಲ್ಲಿ ಜಾಸ್ತಿ ಆಸ್ತಿ ತೋರಿಸಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಪತ್ನಿ ಅಂದರೆ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅಷ್ಟೇ ಇದ್ದಾರೆ. ಅವರ ಹೆಸರಲ್ಲಿ 64 ಕೋಟಿ ಸ್ಥಿರಾಸ್ತಿ, 90 ಕೋಟಿ ಚರಾಸ್ತಿ, ಹಾಗೆ 2.87 ಕೋಟಿ ವಜ್ರಾಭರಣ ಇದೆ. ಸ್ಥಿರಾಸ್ತಿಯಲ್ಲಿ ಸುಮಾರು 47 ಕೋಟಿ ಅನಿತಾ ಕುಮಾರಸ್ವಾಮಿ ಅವರು ಸಂಪಾದನೆ ಮಾಡಿರೋದು. ಇನ್ನು 17 ಕೋಟಿ ಪಿತ್ರಾರ್ಜಿತ ಆಸ್ತಿಯಾಗಿ ಬಂದಿರೋದು. ಏನು ಇದರ ಜೊತೆಗೆ ಸುಮಾರು 64 ಕೋಟಿ ರೂಪಾಯಿ ಸಾಲ ಇದೆ ಅಂತ ಕೂಡ ತೋರಿಸ್ಕೊಂಡಿದ್ದಾರೆ. ಹೀಗಾಗಿ ಅನಿತಾ ಕುಮಾರಸ್ವಾಮಿ ಬಳಿ ಒಟ್ಟು 154.39 ಕೋಟಿ ರೂಪಾಯಿ ಆಸ್ತಿ ಇದೆ. ಅನಿತಾ ಕುಮಾರಸ್ವಾಮಿ ಅವರ ವಾರ್ಷಿಕ ಆದಾಯ ಸುಮಾರು 2.5 ಕೋಟಿ ರೂಪಾಯಿ ಇದೆ. ಕುಮಾರಸ್ವಾಮಿಯವರು ತಮ್ಮ ಕುಟುಂಬದ ಆಸ್ತಿಯ ಭಾಗವಾಗಿ ಸುಮಾರು 7 ಕೋಟಿ ಚರಾಸ್ತಿ ಇದೆ. ಸೊ ವೈಯಕ್ತಿಕ, ಪತ್ನಿ ಹಾಗೂ ಕುಟುಂಬದ್ದೆಲ್ಲ ಸೇರಿದ್ರೆ ಕುಮಾರಸ್ವಾಮಿಯವರ ಫ್ಯಾಮಿಲಿಯ ಆಸ್ತಿ 217 ಕೋಟಿ ಆಗುತ್ತೆ. ಒಟ್ಟಾರೆ ವಾರ್ಷಿಕ ಆದಾಯ ಸುಮಾರು 3 ಕೋಟಿ ಇದೆ. ಅಣ್ಣ, ಅತ್ತಿಗೆ, ಪತ್ನಿಯಿಂದಲೇ ಸಾಲ. ಇಂಟ್ರೆಸ್ಟಿಂಗ್ ಅಂದರೆ ಕುಮಾರಸ್ವಾಮಿ 19 ಕೋಟಿ ರೂಪಾಯಿ ಸಾಲ ತೋರಿಸ್ಕೊಂಡಿದ್ದಾರೆ. ಇದರಲ್ಲಿ ಪತ್ನಿಯಿಂದ ಅಂದರೆ ಅನಿತಾ ಕುಮಾರಸ್ವಾಮಿಯಿಂದ 8 ಕೋಟಿ, ಅತ್ತಿಗೆ ಭವಾನಿ ರೇವಣ್ಣರಿಂದ 3 ಕೋಟಿ, ಸಹೋದರ ಎಚ್ ಡಿ ರಮೇಶ್ ಅವರಿಂದ ಸುಮಾರು 1 ಕೋಟಿ, ಮಗ ನಿಖಿಲ್ರಿಂದ 1.5 ಕೋಟಿ, ಹಾಗೆ ಬ್ಯಾಂಕಿಂದ ಸುಮಾರು 7 ಕೋಟಿ ಸಾಲ ಪಡೆದಿದ್ದಾರೆ. ಅತ್ತ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಮಾಜಿ ರಾಜ್ಯಸಭಾ ಸಂಸದ ಕುಪೇಂದ್ರ ರೆಡ್ಡಿ ಅವರಿಂದ 9.5 ಕೋಟಿ, ಕುಪೇಂದ್ರ ರೆಡ್ಡಿಯಿಂದ ಅನಿತಾ ಕುಮಾರಸ್ವಾಮಿ 9.5 ಕೋಟಿ ಸಾಲ ಅಂತೆ. ಬಾಮೈದ ಎಚ್ ಡಿ ರಮೇಶ್ ಅವರಿಂದ 13 ಕೋಟಿ, ಮೊಹಮ್ಮದ್ ರಿಹಾನ್ ನವಾಬ್ ಅನ್ನೋರಿಂದ 3.4 ಕೋಟಿ, ಜಫರುಲ್ಲಾ ಖಾನ್ ಅನ್ನೋರಿಂದ 3 ಕೋಟಿ, ಕಸ್ತೂರಿ ಮೀಡಿಯಾದಿಂದ 12 ಕೋಟಿ, ಬ್ಯಾಂಕಿಂದ 7 ಕೋಟಿ ಸಾಲ ಇಸ್ಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಮೊಹಮ್ಮದ್ ರಿಹಾನ್ ನವಾಬ್ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಲೋಕಾಯುಕ್ತದಲ್ಲಿ ಜಾಯಿಂಟ್ ಕಮಿಷನರ್ ಮತ್ತು PRO ಆಗಿದ್ದ ಸೈಯದ್ ರಿಯಾಜ್ ಅನ್ನೋರ ಸಂಬಂಧಿ. 18 ವರ್ಷ ಲೋಕಾಯುಕ್ತದಲ್ಲಿ PRO ಆಗಿದ್ದ ಸೈಯದ್ 2015ರಲ್ಲಿ ಸುಲಿಗೆ ಮಾಡ್ತಿದ್ದಾರೆ ಅನ್ನೋ ಆರೋಪಕ್ಕೊಳಗಾಗಿ ಅರೆಸ್ಟ್ ಆಗಿದ್ರು. ಸದ್ಯ ಕುಮಾರಸ್ವಾಮಿ ಅವರ ಹತ್ರ 10.38 ಲಕ್ಷ ರೂಪಾಯಿ ಕ್ಯಾಶ್ ಇದೆಯಂತೆ. ಅದೇ ರೀತಿ ಅನಿತಾ ಕುಮಾರಸ್ವಾಮಿ ಅವರ ಬಳಿ ಸುಮಾರು 76 ಲಕ್ಷ ಕ್ಯಾಶ್ ಇದೆ. ಕುಮಾರಸ್ವಾಮಿ 7 ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಸುಮಾರು 32 ಲಕ್ಷ ಇಟ್ಟಿದ್ರೆ, ಅನಿತಾ ಕುಮಾರಸ್ವಾಮಿ 10 ಬ್ಯಾಂಕ್ ಅಕೌಂಟ್ಗಳಲ್ಲಿ ಸುಮಾರು 1 ಕೋಟಿ 37 ಲಕ್ಷ ಇಟ್ಟಿದ್ದಾರೆ. ಏನೋ ಕುಮಾರಸ್ವಾಮಿ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 30 ಶೇರ್ ಹೊಂದಿದ್ರೆ, ಅನಿತಾ ಕುಮಾರಸ್ವಾಮಿ ಅಷ್ಟೇ ಷೇರು ಹೊಂದಿದ್ದಾರೆ. ಆದರೆ ಅನಿತಾ ಕುಮಾರಸ್ವಾಮಿ ಕಸ್ತೂರಿ ಮೀಡಿಯಾ ಕಂಪನಿಯಲ್ಲಿ 68.7 ಕೋಟಿ ಮೌಲ್ಯದ 68.7 ಲಕ್ಷ ಷೇರುಗಳನ್ನು ಹೊಂದಿದ್ದಾರೆ. ಮಾಜಿ ಸಿಎಂ ಬಳಿ ಕಾರೇ ಇಲ್ಲ, ಟ್ರ್ಯಾಕ್ಟರ್ ಇದೆ. ಕುಮಾರಸ್ವಾಮಿ ಅವರು ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಅವರ ಹತ್ರ ಒಂದು ಕಾರಿಲ್ಲ, ಕೇವಲ 12 ಲಕ್ಷ ಬೆಲೆ ಬಾಳೋ ಒಂದು ಟ್ರ್ಯಾಕ್ಟರ್ ಅಷ್ಟೇ ಇದೆಯಂತೆ. ಅನಿತಾ ಕುಮಾರಸ್ವಾಮಿ ಅವರ ಬಳಿ 11 ಲಕ್ಷದ ಟೊಯೋಟಾ ಇನೋವಾ ಕ್ರಿಸ್ಟಾ ಕಾರ್ ಇದೆ. ಇದೆಲ್ಲ ಅಫಿಷಿಯಲ್ ಆಗಿ ಅವರು ಡಿಕ್ಲೇರ್ ಮಾಡ್ಕೊಂಡಿರೋದಷ್ಟೇ ಹೇಳ್ತಾ ಇದ್ದೀವಿ. ವಜ್ರಾಭರಣದಲ್ಲಿ ಕುಮಾರಸ್ವಾಮಿ ಬಳಿ 750 ಗ್ರಾಂ ಚಿನ್ನ, 12.5 kg ಬೆಳ್ಳಿ, 4 ಕ್ಯಾರೆಟ್ ಡೈಮಂಡ್ ಇದೆ. ಅದೇ ರೀತಿ ಅನಿತಾ ಕುಮಾರಸ್ವಾಮಿ ಅವರ ಬಳಿ 3.8 kg ಚಿನ್ನ, 17 kg ಬೆಳ್ಳಿ, 50.91 ಕ್ಯಾರೆಟ್ ವಜ್ರ ಇದೆ. 1 ಕ್ಯಾರೆಟ್ ಅಂದರೆ 200 ಮಿಲಿಗ್ರಾಂ. 100 ಎಕರೆ ಜಮೀನು. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ರಾಮನಗರ ಜಿಲ್ಲೆಯ ಕೇತಗಾನಹಳ್ಳಿಯಲ್ಲಿ ಬರೋಬ್ಬರಿ 50 ಎಕರೆ ಜಮೀನಿದೆ.
ಇದಿಷ್ಟು ಕೂಡ ಕೃಷಿ ಜಮೀನು. ಇದರಲ್ಲಿ ಸುಮಾರು 26 ಎಕರೆ ಜಮೀನು ಪಿತ್ರಾರ್ಜಿತವಾಗಿ ಬಂದಿದೆ. ತಾಯಿ ಚೆನ್ನಮ್ಮರ ಸಹೋದರಿ ಸಾವಿತ್ರಮ್ಮ ಗಿಫ್ಟಾಗಿ ಕೊಟ್ಟಿದ್ದಾರೆ. ಉಳಿದ 24 ಎಕರೆ ಜಮೀನನ್ನು ಕುಮಾರಸ್ವಾಮಿ ಸಂಪಾದನೆ ಮಾಡಿದ್ದಾರೆ. ಉಳಿದಂತೆ JP ನಗರದ 3ನೇ ಹಂತದಲ್ಲಿ 6.5 ಕೋಟಿ ಮೌಲ್ಯದ ಮನೆ ಇದೆ. ಅದೇ ರೀತಿ ಪತ್ನಿ ಅನಿತಾ ಕುಮಾರಸ್ವಾಮಿಯವರ ಬಳಿ ಮೈಸೂರು ಜಿಲ್ಲೆ ದಾನಗಳ್ಳಿ ಗ್ರಾಮದಲ್ಲಿ 5 ಎಕರೆ, ಬೋಗಾದಿಯಲ್ಲಿ 12 ಗುಂಟೆ, ದೊಡ್ಡ ಬಿಚನಹಳ್ಳಿಯಲ್ಲಿ 16 ಎಕರೆ, ಬಿಡದಿ ಬಳಿ ಬನ್ನಿಗಿರಿಯಲ್ಲಿ 5 ಎಕರೆ 22 ಗುಂಟೆ, ಹೊಸೂರು ಗ್ರಾಮದಲ್ಲಿ 27 ಎಕರೆ 28 ಗುಂಟೆ ಕೃಷಿ ಭೂಮಿ ಇದೆ. ಅಂದರೆ ಅನಿತಾ ಕುಮಾರಸ್ವಾಮಿಯವರ ಬಳಿ 54 ಎಕರೆ 22 ಗುಂಟೆ ಜಮೀನಿದೆ. ಇದರಲ್ಲಿ 31 ಎಕರೆ ಜಾಗ ಪಿತ್ರಾರ್ಜಿತ, ಇನ್ನು 21 ಎಕರೆ ಇವರ ಸಂಪಾದನೆ ಅಂತೆ. ಇದಿಷ್ಟೇ ಅಲ್ಲದೆ ಬೆಂಗಳೂರಿನ ದೊಡ್ಡಾನೆಗುಂದಿಯಲ್ಲಿ 21 ಕೋಟಿ ಮೌಲ್ಯದ ಮನೆ, ಜಯನಗರ 4th ಬ್ಲಾಕ್ನಲ್ಲಿ 14 ಕೋಟಿ ಮೌಲ್ಯದ ಮನೆ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಗಳಿವೆ. ಸದಾಶಿವನಗರದಲ್ಲಿ ಸುಮಾರು 28 ಕೋಟಿ ಮೌಲ್ಯದ ಬೃಹತ್ ಬಂಗಲೆ ಇದೆ. ಇದರಲ್ಲಿ 4ನೇ 1 ಭಾಗ ಕುಮಾರಸ್ವಾಮಿ ಅವರಿಗೂ ಸೇರುತ್ತಂತೆ. ಇದೆಲ್ಲ ಸೇರಿ ಟೋಟಲ್ 104 ಎಕರೆಗಿಂತ ಅಧಿಕ ಕೃಷಿ ಭೂಮಿಯಾಗುತ್ತೆ. 20 ಹಸು, 52 ಬನ್ನೂರು ಕುರಿ, ಕ್ಯಾಶ್ ಕೌಂಟಿಂಗ್ ಮಷಿನ್. ಇನ್ನು ಕುಮಾರಸ್ವಾಮಿ ದಂಪತಿ ಬಳಿ ಒಂದು ಗೋದ್ರೇಜ್ ಲಾಕರ್ ಇದೆ, 20 ಹಸು ಇವೆ, ಒಂದು ಟ್ರೆಡ್ಮಿಲ್ ಇದೆ, 52 ಬನ್ನೂರು ಕುರಿಗಳಿವೆ, ಸುಮಾರು 1.5 ಕೋಟಿ ಬೆಲೆ ಬಾಳೋ ಡೈರಿ ಉಪಕರಣಗಳಿವೆ, ಒಂದು ಕ್ಯಾಶ್ ಕೌಂಟಿಂಗ್ ಮಷಿನ್ ಇದೆ. ಕುಮಾರಸ್ವಾಮಿ ಮೇಲಿದೆ 3 ಕೇಸ್ ಪೆಂಡಿಂಗ್ ಇದ್ದು ಅದರಲ್ಲಿ ಕ್ರಿಮಿನಲ್ ಕೇಸ್ ಕೂಡ ಇದೆ. ಇದರಲ್ಲಿ ಮೊದಲನೇದು 2011ರಲ್ಲಿ ಕರ್ನಾಟಕ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗಿರೋದು. 4200 ಮೆಟ್ರಿಕ್ ಟನ್ ಅದಿರು ಮಾರಾಟ ಮಾಡೋಕೆ ಜಂತಕಲ್ ಮೈನಿಂಗ್ ಕಂಪನಿಗೆ ಅಕ್ರಮ ಪರವಾನಗಿ ಕೊಡಲಾಗಿದೆ ಅಂತ 2011ನೇ ಇಸ್ವಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ TJ ಅಬ್ರಹಾಮನ್ ಅವರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದರು. ಅದರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಶಾಮೀಲಾಗಿದ್ದರು ಅಂತ ಆರೋಪ ಮಾಡಲಾಗಿತ್ತು. ಮತ್ತೊಂದು ಲೋಕಾಯುಕ್ತದಲ್ಲೇ SITಯಲ್ಲಿ ರಿಜಿಸ್ಟರ್ ಆಗಿದ್ದು, ಇದರಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಗಣಿಗಾರಿಕೆ ಗುತ್ತಿಗೆ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2015ರಲ್ಲಿ ಕುಮಾರಸ್ವಾಮಿ ಅವರನ್ನ SIT ವಿಚಾರಣೆ ನಡೆಸಿ ಬಳಿಕ ನಿರೀಕ್ಷಣಾ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿತ್ತು. 2007ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ನಿಯಮಗಳನ್ನು ಉಲ್ಲಂಘಿಸಿ ಗುತ್ತಿಗೆ ನೀಡಿದರು ಅಂತ ಆರೋಪಿಸಲಾಗಿತ್ತು. ಮತ್ತೊಂದರಲ್ಲಿ RT ನಗರದಲ್ಲಿ ಸುಮಾರು 50 ಕೋಟಿ ಮೌಲ್ಯದ ಪ್ರಾಪರ್ಟಿಯನ್ನು ಡಿನೋಟಿಫೈ ಮಾಡಲಾಗಿದೆ ಅಂತ ಜಯಕುಮಾರ್ ಹಿರೇಮಠ್ ಅನ್ನೋರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು. ಇದರಲ್ಲಿ ಮಾಜಿ CM BS ಯಡಿಯೂರಪ್ಪ ಕೂಡ ಶಾಮೀಲಾಗಿದ್ದಾರೆ ಅಂತ ಆರೋಪ ಮಾಡಿದರು. ಇನ್ನು ಒಂದು ಸುಮಾರು 2 ವರ್ಷ ಕಾಲ ರಾಜ್ಯದ CM ಆಗಿದ್ದ HD ಕುಮಾರಸ್ವಾಮಿ ಜಯನಗರದ ನ್ಯಾಷನಲ್ ಕಾಲೇಜಲ್ಲಿ BSc ಮುಗಿಸಿದ್ದಾರೆ. ಇದಾಗಿತ್ತು ಮಾಜಿ CM ಕುಮಾರಸ್ವಾಮಿ ಅವರ ಅಫಿಡವಿಟ್ ಅನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನಿತರೆ ಪ್ರಮುಖ ಕ್ಯಾಂಡಿಡೇಟ್ಗಳ ಬಯೋಡೇಟಾವನ್ನು ಬಿಚ್ಚಿಡೋ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಆ ಅಫಿಡವಿಟ್ಗಳನ್ನು ಖುದ್ದು ನೀವೇ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಮೆಂಟಲ್ಲಿ, ಪಿನ್ಡ್ ಕಾಮೆಂಟಲ್ಲಿ ಟಾಪ್ನಲ್ಲಿ ಲಿಂಕ್ ಹಾಕಿರ್ತೀವಿ. ಅಲ್ಲಿ ನಿಮ್ಮ ಕ್ಷೇತ್ರದ ಅಭ್ಯರ್ಥಿ ಅಫಿಡವಿಟನ್ನು ನೀವೇ ಚೆಕ್ ಮಾಡ್ಬೋದು. ಮತ ಹಾಕೋಕ್ಕಿಂತ ಮುಂಚೆ ಈ ಲಿಂಕ್ಗೆ ಹೋಗಿ ನಿಮ್ಮ ಕ್ಷೇತ್ರದಲ್ಲಿರೋ ಪ್ರಮುಖ ಅಭ್ಯರ್ಥಿಗಳು ಯಾರು, ಅವ್ರ ಬಯೋಡೇಟಾ ಏನು ಸ್ವಲ್ಪ ತಿಳ್ಕೊಂಡು ವೋಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.